ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ರೈಲ್ವೆ ಬೋರ್ಡಿಂದ RRB ಗ್ರೂಪ್ ಡಿ ವೇರಿಯಸ್ ಪೋಸ್ಟ್ಗಳನ್ನ ನೇಮಕಾತಿ ಮಾಡಿದ್ದಾರೆ. ಈ ಹುದ್ದೆಗೆ ಸಂಬಂಧಪಟ್ಟಂಗೆ ನಾನು ಡಿಟೇಲ್ ಆಗಿ ಈ ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ಎಷ್ಟು ವೇಕೆನ್ಸಿಗಳನ್ನ ರಿಲೀಸನ್ನು ಮಾಡಿದ್ದಾರೆ, ಅದರ ಜೊತೆಗೆ ನಮ್ಮ ಜೋನಲ್ಲಿ ಒಂದು ಬೆಂಗಳೂರು ಜೋನಲ್ಲಿ ಎಷ್ಟು ವೇಕೆನ್ಸಿ ಇದೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ನೋಡಿ, ಇನ್ನೂ ಯಾರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ನೋಡಿ, ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ. ಅಲ್ಲಿ ಕ್ವಿಕ್ ಆದ ಇನ್ಫಾರ್ಮೇಷನ್ ಆಗಿರ್ಬೋದು, ಅಪ್ಡೇಟ್ಸ್ಗಳಾಗಿರ್ಬೋದು, ಏನಾದರೂ ರಿಸಲ್ಟ್ ಬಂದರೆ ಅದ್ರ PDF ನಾನು ಡೈರೆಕ್ಟಲ್ಲಿ ಕಳಿಸ್ತೀನಿ. ಅಲ್ಲಿ ನಿಮಗೆ ಬೇಗ ಒಂದು ಅಪ್ಡೇಟ್ ಸಿಗುತ್ತೆ. ನೀವು ಆದಷ್ಟು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಬನ್ನಿ, ಒಂದು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸಿಂದ ಈಗಾಗಲೇ ಸಾಕಷ್ಟು ಹುದ್ದೆಗಳನ್ನು ಕರಿತಾ ಬಂದಿದ್ದಾರೆ. ಈಗ ಗ್ರೂಪ್ ಡಿ ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. ಎಷ್ಟು ವೇಕೆನ್ಸಿ ಇದ್ದಾವೆ ಎಲ್ಲ ಮಾಹಿತಿಯನ್ನು ನೋಡ್ಕೋಣ. ನೋಡಿ, ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಡೇಟ್ಸನ್ನು ನಾವು ಇಲ್ಲಿ ನೋಡ್ಕೋಬೇಕಾಗತ್ತೆ. ನೋಡಿ, ಇಂಪಾರ್ಟೆಂಟ್ ಡೇಟ್ಸಲ್ಲಿ ಏನೇನು ಮಾಹಿತಿ ಇದೆ ಅಂತ ನೋಡ್ಕೋಣ. ನೋಡಿ, ಮೊದಲೇದಾಗಿ ನಿಮಗೆ ಇಲ್ಲಿ ಈಗಾಗಲೇ ಒಂದು ರಿಕ್ರೂಟ್ಮೆಂಟ್ಸ್ ನೋಟಿಫಿಕೇಷನ್ ರಿಲೀಸನ್ನು 22/1/2025 ಮಾಡಲಾಗಿದೆ. ಮತ್ತು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ದಿನಾಂಕವನ್ನು 23/1/2025 ಅಂದರೆ ಇವತ್ತಿನಿಂದ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದರ ಜೊತೆಗೆ 22/2/2025 ನಿಮಗೆ ಒಂದು ಕೊನೆಯ ದಿನಾಂಕವನ್ನು ಕೊಟ್ಟಿರ್ತಾರೆ. ಅಷ್ಟರೊಳಗೆ ಅಪ್ಲಿಕೇಶನ್ ನೀವು ಸಬ್ಮಿಟನ್ನು ಮಾಡ್ಕೊಳ್ಬೇಕು. ಮತ್ತು ನಿಮಗೆ ಕರೆಕ್ಷನ್ಸ್ ಡೇಟನ್ನು ಕೊಟ್ಟಿರ್ತಾರೆ. ಏನಾದರೂ ಒಂದು ಅಪ್ಲಿಕೇಶನಲ್ಲಿ ತಪ್ಪಾದರೆ ನಿಮಗೆ ಒಂದು ಕರೆಕ್ಷನ್ ಮಾಡಲು ಅವಕಾಶವನ್ನು ಕೊಟ್ಟಿರ್ತಾರೆ. ಅದನ್ನು ಡೇಟನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ಕ್ಲಿಯರಾಗಿ ನೋಡ್ಕೋಬೋದು. ಮತ್ತು ಇಲ್ಲಿ ನಾನು ಏನೇನು ಇಂಪಾರ್ಟೆಂಟ್ ಇದೆ ಮಾತ್ರ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈ ಹುದ್ದೆಗೆ ಸಂಬಂಧಪಟ್ಟಂಗೆ ವೇರಿಯಸ್ ಪೋಸ್ಟ್ ಆಗಿರ್ಬೋದು, ಎಷ್ಟು ಸ್ಯಾಲ್ರಿ, ಬೇಸಿಕ್ ಸ್ಯಾಲ್ರಿ ಆಗಿರ್ಬೋದು, ಏಜ್ ಯಾವ ರೀತಿಯಾಗಿರುತ್ತೆ, ಟೋಟಲ್ ಆಗಿ ಎಷ್ಟು ವೇಕೆನ್ಸಿಯನ್ನು ರಿಲೀಸನ್ನು ಮಾಡಿದ್ದಾರೆ ಅಂತ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ ನಿಮಗೆ 18ರಿಂದ 36 ಏಜ್ ಒಳಗೆ ಇರಬೇಕಾಗುತ್ತೆ. ಮತ್ತು ನಿಮಗೆ ಟೋಟಲ್ ಆಗಿ ಇಲ್ಲಿ 32,438 ವೇಕೆನ್ಸಿಯನ್ನು ರಿಲೀಸನ್ನು ಮಾಡಿದ್ದಾರೆ. ಇದು ಮುಂದೆ ನಿಮಗೆ ಹೆಚ್ಚು ಆಗ್ಬೋದು, ಹೆಚ್ಚು ವೇಕೆನ್ಸಿಯನ್ನು ಅವರು ರಿಲೀಸನ್ನು ಮಾಡ್ಬೋದು. ಈಗ ಸದ್ಯಕ್ಕೆ 32,000 ಕರೆಯಲಾಗಿದೆ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತು ಏನೇನು ಡೀಟೇಲ್ಸ್ ಇದೆ ಅಂತ ನೋಡ್ಕೋಣ. ನೋಡಿ, ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಏಜ್ ಲಿಮಿಟ್ ಯಾವ ರೀತಿಯಾಗಿರಬೇಕಂದ್ರೆ 18ರಿಂದ 33 ಇಯರ್ಸ್ ಒಳಗಿರಬೇಕು. ಆದರೆ ನಿಮಗೆ ಒಂದು ಕೋವಿಡ್ ಸಂಬಂಧಾಗಿ ಅವರು 18ರಿಂದ 36 ಏಜ್ವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದರ ಜೊತೆಗೆ ಕ್ಯಾಟಗರಿ ವೈಸ್ ನಿಮಗೆ ಏಜ್ ರಿಲ್ಯಾಕ್ಷನ್ನು ನೀಡಲಾಗುತ್ತೆ. ಯಾವ ಕ್ಯಾಟಗರಿಗೆ ಎಷ್ಟು ಏಜ್ ರಿಲ್ಯಾಕ್ಷನ್ ನೀಡ್ತಾರಂತ ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ. ನೋಡಿ, OBC ಅವರಿಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಷನ್ ಕೊಡ್ತಾರೆ. SC/ST ಅಭ್ಯರ್ಥಿಗಳಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಷನ್ ಕೊಡ್ತಾರೆ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ತು ಇನ್ನಿತರ ಒಂದು ಅಭ್ಯರ್ಥಿಗಳಿಗೆ ಇಲ್ಲಿ ಏಜ್ ರಿಲ್ಯಾಕ್ಷನ್ನ ಕೊಡಲಾಗುತ್ತೆ. ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಬೋದು. ಅದರ ಜೊತೆಗೆ ಯಾವ ಒಂದು ಏಜ್ ಲಿಮಿಟ್ ಜೊತೆಗೆ ಇಲ್ಲಿ ನೀವು ಏಜ್ ರಿಲ್ಯಾಕ್ಷನ್ ತೊಗೊಳ್ಬೇಕು ಅಂದರೆ ಈ ಏನು ಡೇಟ್ ಇದೆ ಅಲ್ಲ, ಈ ಡೇಟ್ ಒಳಗೆ ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಇರಬೇಕಾಗುತ್ತೆ. ಆದರೆ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಟೋಟಲಾಗಿ 18ರಿಂದ 36 ವಯಸ್ಸಿನ ಒಳಗಿನ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಈಗಾಗಲೇ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಗೆ ಸಪ್ರೇಟಾಗಿ ಅವರು ನೋಟಿಸ್ನ ಹೊರಡಿಸಲಾಗಿದೆ. ನೋಡಿ, ನೀವು 10th ಪಾಸ್ ಮಾಡಿದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು, ಅಥವಾ ITI ಕಂಪ್ಲೀಟ್ ಮಾಡಿದ್ರೂ ಅರ್ಜಿಯನ್ನು ಸಲ್ಲಿಸ್ಬೋದು. ಇದರ ಜೊತೆಗೆ ಅಪ್ರೆಂಟಿಸ್ಶಿಪ್ ಮಾಡಿದ್ರೂ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು SSLC ಅಷ್ಟೇ ಪಾಸ್ ಆಗಿದ್ದಾರೆ ಅಂದರೆ ಇದಕ್ಕೂ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು 10th ಮತ್ತು ITI ಎರಡೂ ಪಾಸ್ ಮಾಡಿದರೆ ನೀವು ಎರಡೂ ಡೀಟೇಲ್ಸ್ ಅಂದರೆ ನಿಮಗೆ ಎಕ್ಸ್ಟ್ರಾ ಒಂದು ಪೋಸ್ಟ್ಗಳಿರ್ತವೆ, ಅದಕ್ಕೆ ಪ್ರಿಫರೆನ್ಸ್ನ ನೀಡ್ಬೋದು. ಎಕ್ಸ್ಟ್ರಾ ಪೋಸ್ಟ್ಗಳಿರ್ತವೆ, ಅದಕ್ಕೆ ನಿಮಗೆ ನಿಮ್ಮ ಟ್ರೇಡ್ಗೆ ಸಂಬಂಧಪಟ್ಟಂಗೆ ಪೋಸ್ಟ್ ಇರ್ತವೆ. ITIನ ನೀವು ಫಿಲ್ ಮಾಡಿದರೆ, ನೀವು 10th ಅಷ್ಟೇ ಹಾಕಿದರೆ ನೀವು 10th ಮೇಲೆ ಯಾವ ಪೋಸ್ಟ್ ಇದಲ್ಲ ಆ ಪೋಸ್ಟ್ಗೆ ನೀವು ಅಲ್ಲಿ ಎಕ್ಸಾಮಿನೇಷನ್ ಅಟೆಂಡ್ ಮಾಡಿ ನೀವು ಸೆಲೆಕ್ಟ್ ಆಗ್ಬೋದು. ಈ ರೀತಿಯಾಗಿರುತ್ತೆ. ನೋಡಿ, 10th ಯಾರು ಪಾಸ್ ಆಗಿದ್ದಾರೆ ಪ್ರತಿಯೊಬ್ಬರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಎಕ್ಸಾಮಿನೇಷನ್ ಫೀಸ್ ಯಾವ ರೀತಿ ಇದೆ ನೋಡ್ಕೊಳ್ಳಿ. ನೋಡಿ, ಇದು ಆಲ್ ಕ್ಯಾಂಡಿಡೇಟ್ಸ್ಗಳಿಗೆ ನಿಮಗೆ 500 ರೂಪೀಸ್ನ ಪೇ ಮಾಡಬೇಕಾಗುತ್ತೆ. ಮತ್ತು SC/ST ಅಭ್ಯರ್ಥಿಗಳಾಗಿರ್ಬೋದು, ಫಿಮೇಲ್ ಅಭ್ಯರ್ಥಿಗಳಾಗಿರ್ಬೋದು, ಟ್ರಾನ್ಸ್ಜೆಂಡರ್ PWD ಕ್ಯಾಂಡಿಡೇಟ್ಸ್ಗಳಿಗೆ 250 ರೂಪೀಸ್ ಪೇ ಮಾಡಬೇಕು. ಅದು ರಿಫಂಡಬಲ್ ಆಗಿರುತ್ತೆ. ನೋಡಿ, ಇಲ್ಲಿ OBC 500 ರೂಪೀಸ್ ಏನು ಪೇ ಮಾಡ್ತೀರಾ, ನೀವು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ ಮೇಲೆ 400 ರೂಪೀಸ್ ನಿಮಗೆ ರಿಫಂಡ್ ಮಾಡ್ತಾರೆ. ಅಲ್ಲಿ ಅಪ್ಲೈ ಮಾಡುವಾಗ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ, ನೀವು 500 ಪೇ ಮಾಡಬೇಕು, ಅದರಲ್ಲಿ 400 ರಿಫಂಡ್ ಮಾಡ್ತಾರೆ. ಮತ್ತು SC/ST ಅಭ್ಯರ್ಥಿಗಳು 250 ರೂಪೀಸ್ ಪೇ ಮಾಡಿದರೆ ನಿಮಗೆ 250 ರೂಪೀಸ್ನು ಮತ್ತೆ ಎಕ್ಸಾಮಿನೇಷನ್ ಕಂಪ್ಲೀಟ್ ಆದ ತಕ್ಷಣ ರಿಫಂಡ್ ಮಾಡ್ತಾರೆ. ಈ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ನ ನೀಡಿರ್ತಾರೆ, ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೋಬೋದು. ನೋಡಿ, ನಿಮಗೆ ಇಲ್ಲಿ ಒಂದು ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ನೋಡಿ. ಮೊದಲೇದಾಗಿ ನಿಮಗೆ ಒಂದು CBT ಅಂದರೆ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಈ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ ತಕ್ಷಣ ನಿಮಗೆ ಒಂದು PET ಇರುತ್ತೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಇರುತ್ತೆ. ಅದ್ರ ಮೇಲೆ ಅದನ್ನು ಸೆಲೆಕ್ಟ್ ಆದ ತಕ್ಷಣ ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇದಾದ ತಕ್ಷಣ ಮೆಡಿಕಲ್ ಇರುತ್ತೆ. ಈ ರೀತಿ ಪ್ರೊಸೆಸ್ ಇರುತ್ತೆ ನಿಮಗೆ. ಮೊದಲು ನೀವು ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಬೇಕಾಗುತ್ತೆ. ಅದ್ರ ಸಿಲೆಬಸ್ ಯಾವ ರೀತಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಸಿಲೆಬಸ್ ಯಾವ ರೀತಿಯಾಗಿದೆ ನೀವು ಚೆಕ್ ಮಾಡ್ಕೋಬೇಕು. ನಿಮಗೆ ಟೋಟಲ್ ಆಗಿ 100 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಜನರಲ್ ಸೈನ್ಸ್ 25 ಕ್ವಶನ್ಸ್, ಮ್ಯಾಥಮೆಟಿಕ್ಸ್ 25 ಮತ್ತು ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್ 30 ಕ್ವಶನ್ ಇರುತ್ತೆ. ಮತ್ತು ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸು 20 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ 100 ಮಾರ್ಕ್ಸ್ ಇರುತ್ತೆ, 100 ಕ್ವಶನ್ ಇರುತ್ತೆ. ನಿಮಗೆ ಇಲ್ಲಿ 1/3 ಮಾರ್ಕ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ.
ನೀವು 3 ತಪ್ಪಿದರೆ 1 ಮಾರ್ಕ್ ಇಲ್ಲಿ ನೆಗೆಟಿವ್ ಆಗುತ್ತೆ. ಈ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ನ ನೀಡಿರ್ತಾರೆ. ಈ ರೀತಿಯಾಗಿ ಸಿಲೆಬಸ್ನ ಅವರು ಮಾಹಿತಿ ಕೊಟ್ಟಿದ್ದಾರೆ. ಮೊದಲು ನಿಮಗೆ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ಕೊಂಡು ಆಮೇಲೆ PETಗೆ ಕರೆಯಲಾಗುತ್ತೆ. ನೋಡಿ ಎಕ್ಸಾಮಿನೇಷನ್ ಏನು ಕರೆಯಲಾಗುತ್ತೆ ಅಲ್ಲಿ 1:3 ಪ್ರಕಾರ 1:3 ಪ್ರಕಾರ ನಿಮಗೆ PET ಅವರು ಕರೆಯಲಾಗುತ್ತೆ. ಅಲ್ಲಿ PET ಒಳಗೆ ಏನಿರುತ್ತೆ ಅಂದರೆ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ ಸಪ್ರೇಟಾಗಿ ಮಾಹಿತಿ ಕೊಟ್ಟಿರ್ತಾರೆ. ನೋಡಿ 35 kgನ ನೀವು ಒಂದು ಬ್ಯಾಗ್ನ ತೊಗೊಂಡು ಹೋಗಬೇಕಾಗುತ್ತೆ. ಅದು 100 ಮೀಟರ್ 2 ಮಿನಿಟ್ಸ್ ಒಳಗೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅಂದರೆ 35 kg ಒಂದು ಬ್ಯಾಗ್ ಇರುತ್ತೆ, ವೇಟ್ ಇರುವ ಬ್ಯಾಗ್, ಅದನ್ನು 100 ಮೀಟರ್ ನೀವು 2 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕು. ಇದು ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ. ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ 20 kg ಒಂದು ಬ್ಯಾಗ್ ಇರುತ್ತೆ. ಆ ಬ್ಯಾಗ್ನ ನೀವು 100 ಮೀಟರ್ 2 ಮಿನಿಟ್ಸ್ ಒಳಗೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ. ಅದರ ಜೊತೆಗೆ 1000 ಮೀಟರ್ನ ನೀವು 4 ನಿಮಿಷ 15 ಸೆಕೆಂಡ್ನಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗಳು ಓಡಬೇಕಾಗುತ್ತೆ. ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳು 1000 ಮೀಟರ್ 5 ನಿಮಿಷ 40 ಸೆಕೆಂಡ್ ಒಳಗೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಈ ಎರಡು ಫೀಟ್ ಇರುತ್ತೆ. ಇದನ್ನು ಕಂಪ್ಲೀಟ್ ಮಾಡಿದರೆ ನೀವು ನೆಕ್ಸ್ಟು ಒಂದು ಫೈನಲ್ ಲಿಸ್ಟಿಗೆ ವೇಟ್ ಮಾಡಬೇಕಾಗುತ್ತೆ. ಇದು ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಏನು ಮಾಡ್ತಾರೆ ಅಂದರೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ನೆಕ್ಸ್ಟ್ ಮೆಡಿಕಲ್ ಮಾಡ್ಕೊಂಡು ಫೈನಲ್ ಲಿಸ್ಟನ್ನು ಅವರು ಬಿಡುಗಡೆಯನ್ನು ಮಾಡ್ತಾರೆ. ನೋಡಿ ನಿಮಗೆ ಒಂದು ಝೋನ್ ಪ್ರಕಾರ ನಿಮಗೆ ಇಲ್ಲಿ ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ನಮ್ಮ ಹುಬ್ಳಿ ಝೋನ್ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿಯಲ್ಲಿ ಎಷ್ಟು ವೇಕೆನ್ಸಿ ಇದ್ದಾವೆ ನೋಡಿ. ನೀವು ಏನು ಝೋನ್ಸ್ಗಳಿರ್ತವೆ ಹುಬ್ಳಿ ಝೋನ್ಸ್ಗೆ ಮಾತ್ರ ಅಪ್ಲೈ ಮಾಡೋಂಥ ಅವಶ್ಯಕತೆ ಇಲ್ಲ. ನೀವು ಬೇರೆ ಝೋನ್ಗೂ ಅಪ್ಲೈ ಮಾಡ್ಬೋದು. ನೀವು ಹುಬ್ಳಿ ಝೋನ್ಗೆ ಮಾಡಿದ್ರೂ ಮಾಡ್ಬೋದು, ಅಥವಾ ಬೇರೆ ಝೋನ್ಗೆ ಅಪ್ಲೈ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಅಲ್ಲಿ ಕಟ್ ಆಫ್ ಮೇಲೆ ನಿಮಗೆ ಅಲ್ಲಿ ಮೆರಿಟ್ ನಿಂದಿರುತ್ತೆ. ನಮ್ಮ ಹುಬ್ಳಿ ಝೋನಲ್ಲಿ ಯಾವ ರೀತಿ ಪೋಸ್ಟ್ಗಳಿದ್ದಾವೆ, ಎಷ್ಟು ವೇಕೆನ್ಸಿಯನ್ನು ರಿಸರ್ವ್ ಮಾಡಿದ್ದಾರೆ ಅಂತ ನೋಡ್ಕೋಬೋದು. ಟೋಟಲ್ ಆಗಿ ನಮಗೆ 503 ಸೀಟ್ಗಳನ್ನ ರಿಸರ್ವ್ ಮಾಡಿರ್ತಾರೆ ನಮ್ಮ ಒಂದು ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿಯಿಂದ. ಅಲ್ಲಿ ಎಷ್ಟು ಯಾವ್ಯಾವ ಪೋಸ್ಟ್ ಇದ್ದಾವೆ ಅಂತ ನಿಮಗೆ ಇಲ್ಲಿ ಡಿಕ್ಲೇರ್ ಆಗಿ ಮಾಹಿತಿ ಕೊಟ್ಟಿರ್ತಾರೆ. ನೋಡಿ ನೀವು ಏನು 10th ಪ್ಲಸ್ ITಯನ್ನು ಏನಾದರೂ ಡೀಟೇಲ್ಸ್ ನೀಡಿದರೆ, ಅಂದರೆ ಎಜುಕೇಷನ್ ಡೀಟೇಲ್ಸ್ ನೀಡಿದರೆ ಇದರಲ್ಲಿ ನಿಮ್ದು ಯಾವ ಟ್ರೇಡ್ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಡೈರೆಕ್ಟಾಗಿ ಅವರೇ ಒಂದು ಪ್ರಿಫರೆನ್ಸನ್ನು ನೀಡಿಬಿಡ್ತಾರೆ, ಯಾವ ನಿಮಗೆ ಹುದ್ದೆಗಳು ಇದಕ್ಕೆ ಎಲಿಜಿಬಲ್ ಇದ್ದಾವೆ ಅಂತ. ನೀವು 10th ಹಾಕಿದರೆ ಯಾವ ಎಲಿಜಿಬಲ್ ಪೋಸ್ಟ್ ಇದ್ದಾವೆ ಅಂತ ನೀವು ಚೆಕ್ಕನ್ನು ಮಾಡ್ಕೋಬೋದು. ನೋಡಿ ಇಷ್ಟು ಪೋಸ್ಟ್ಗಳಿದ್ದಾವೆ. ನಿಮಗೆ ಕ್ಯಾಟಗರಿ ವೈಸ್ ರಿಸರ್ವೇಷನ್ ಮೂಲಕ ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ಈ ರೀತಿಯಾಗಿ ನಮ್ಮ ಝೋನಲ್ಲಿ ಈ ರೀತಿಯಾಗಿದೆ. ಮತ್ತು ಹಲವಾರು ಝೋನ್ಸ್ಗಳಿರ್ತವೆ, ನೀವು ಚೆಕ್ ಮಾಡ್ಕೋಬೋದು. ಈ ಝೋನ್ಗೂ ನೀವು ಅಪ್ಲೈ ಮಾಡ್ಬೋದು, ಬಟ್ ಅಲ್ಲಿ ಕಟ್ ಆಫ್ ಇರುತ್ತೆ. ಆಲ್ಮೋಸ್ಟ್ ಆಲ್ ನಮ್ಮ ಹುಬ್ಳಿಯಲ್ಲಿ ಕಟ್ ಆಫ್ ಕಡಿಮೆ ಇರುತ್ತೆ. ಆದಷ್ಟು ನೀವು ಹುಬ್ಳಿಗೆ ನೀವು ಝೋನ್ಗೆ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿರುತ್ತೆ. ನಾನು ಏನು ಇದರಲ್ಲಿ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಏನು ಡೀಟೇಲ್ಸ್ ಇದೆಲ್ಲ ಮಾತ್ರ ಮಾಹಿತಿ ಕೊಟ್ಟಿದ್ದೀನಿ. ಡೀಟೇಲಾಗಿ ಇಲ್ಲಿ ಏನೇನು ಇಂಪಾರ್ಟೆಂಟ್ ಅಂದರೆ, ನೀವು ಇಲ್ಲಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ 10th ಪಾಸ್ ಆಗಿರಬೇಕು. ಏನಾದರೂ ITI ಇತ್ತಂದರೆ ನೀವು ಇದ್ರ ಡೀಟೇಲ್ಸ್ ಇಟ್ಕೊಳ್ಳಿ. ಇನ್ನೂ ಹೆಚ್ಚಿಗೆ ಪೋಸ್ಟ್ಗಳು ಇರ್ತವೆ ಅದಕ್ಕೆ ಟ್ರೇಡ್ಗೆ ಸಂಬಂಧಪಟ್ಟಂಗೆ. ಮತ್ತು ನಿಮಗೆ ಇಲ್ಲಿ ನಮ್ಮ ಹುಬ್ಳಿ ಝೋನಲ್ಲಿ 503 ಸೀಟ್ಗಳು ಇರ್ತವೆ. ಮತ್ತು SC ST ಆಗಿರ್ಬೋದು, ಇಂಥವು ಏನು ರಿಸರ್ವೇಷನ್ ಕ್ಯಾಟಗರಿ ಇದ್ದಾವಲ್ಲ ಅದಕ್ಕೆ ಸೀಟ್ಗಳನ್ನ ಹಂಚಿಕೆಯನ್ನು ಮಾಡಿರ್ತಾರೆ. ಮತ್ತು ನಿಮಗೆ ಇಲ್ಲಿ ಮೊದಲು ಒಂದು CBT ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ. ಇದಾದ ತಕ್ಷಣ PET ಆಗುತ್ತೆ. ಈ PETಯಲ್ಲಿ 1:3 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಈ PET ಕಂಪ್ಲೀಟ್ ಆದ ತಕ್ಷಣ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಫೈನಲ್ ಆಗಿ ಮೆಡಿಕಲ್ ಆಗಿ ಸೆಲೆಕ್ಟ್ ಮಾಡ್ಕೋತಾರೆ. ಇದೇ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಏಜ್ ನಿಮಗೆ 18ರಿಂದ 36 ಮಟ್ಟ ಏಜ್ ಇರುತ್ತೆ. ಮತ್ತು ಏಜ್ ರಿಲ್ಯಾಕ್ಷನ್ ಇರುತ್ತೆ ಕ್ಯಾಟಗರಿ ವೈಸ್. ಇಷ್ಟೇ ಇಂಪಾರ್ಟೆಂಟ್ ಇದೆ ನಿಮಗೆ ಈ ನೋಟಿಫಿಕೇಷನಲ್ಲಿ. ಮತ್ತು ಯಾವುದೇ ರೀತಿ ಇಲ್ಲಿ ಮಾಹಿತಿ ನಿಮಗೆ ಬೇಕಾಗಿಲ್ಲ, ಇಷ್ಟೇ ಮಾಹಿತಿ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಈಗಾಗಲೇ ಡೀಟೇಲ್ಸ್ ನೀಡಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಒಂದು ಹುದ್ದೆಗೆ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್.